ಇವತ್ತು ಗ್ರಹಣ ಇರೋದ್ರಿಂದ ಕೂಡ ನಾವು ನಮ್ಮ ಸಮಾಜದವರು ಹಗಲಿರುಳು ಎಲ್ಲ ನಮ್ಮ ಟೀಮ್ನವರು ವರ್ಕ್ ಮಾಡಿ ಒಳ್ಳೆಯ ಯಶಸ್ವಿಯಾಗಿ ಕಾರ್ಯಕ್ರಮ ಆಗಿದೆ. ಭಾಳ ಚೆನ್ನಾಗಿ ನಮ್ಮ ಇವರು ಸೀತಾರಾಮ್ ಅವರು, ಪಿ ಸಿ ಮೋಹನ್ ಅವರು ಮತ್ತು ಬೋರ್ಡ್ ಚೇರ್ಮನ್ಸು ಎಲ್ಲರೂ ಬಂದಿದ್ದರು. ಅವರೆಲ್ಲ ಭಾಳ ಚೆನ್ನಾಗಿ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇನ್ನು ನೆಕ್ಸ್ಟ್ 301ನೇ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ಆಗಲಿ ಅಂತೇಳಿ ನಾನು ವೀರೇಂದ್ರ ಕುಮಾರ್, ನಮ್ಮ ಎಸ್.ಎನ್. ಅಶ್ವತ್ಥನಾರಾಯಣ್ ಸೀನಿಯರ್ ಅಡ್ವೊಕೇಟ್ ಅವರು ಹಾಗೂ ಮತ್ತು ಎಲ್ಲ ನಮ್ಮ ಸಮಾಜದವರು ಬಂದು ಹಗಲಿರುಳು ಶ್ರಮಿಸಿ ನಮ್ಮ ಯೋಗಿ ನಾರಾಯಣ ಸಮಿತಿ ಅಂತ ಒಂದು ಮಾಡಿದ್ವಿ. ಅದರಲ್ಲಿ ಶ್ರೀರಾಮುಲು ಮತ್ತು ವೀರೇಂದ್ರ ಕುಮಾರ್ ಅವರು, ತ್ಯಾಗರಾಜ್ ಅವರು ಮತ್ತು ಅರುಣ್ ಅವರು ಮತ್ತು ವಿನಯ್ ಅವರು ಸಮಾಜದವರೆಲ್ಲ ಸೇರಿ ಒಳ್ಳೆ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿದ್ದಾರೆ. ಪಿ ಸಿ ಮೋಹನ್ ಅವರು ಹೊಸ ಇದು ಹೇಳಿದಾರೆ ಸರ್, ಏನೋ ಮಾಡ್ತೀನಿ ಅಂತ ಹೇಳಿದಾರೆ. ಪಿ ಸಿ ಮೋಹನ್ ಅವರು ಮತ್ತು ನಮ್ಮ ಸಂಪಂಗಿಯವರು ಇವರ ಸಂಪಂಗಿಯವರು ಸಂಪಂಗಿಯವರು ಅವರೆಲ್ಲ ನಮ್ಮ ಅಭಿವೃದ್ಧಿ ನಿಗಮ ಕೊಡಬೇಕು. ಸರ್ಕಾರದಲ್ಲಿ ನಮ್ಮ ಎಸ್.ಎನ್. ಅಶ್ವತ್ಥನಾರಾಯಣ ಅವರು ನಾವು ವಿದ್ಯಾಭ್ಯಾಸಕ್ಕೆ ಫೈಟ್ ಮಾಡಿ ಗೌರ್ಮೆಂಟಲ್ಲಿ ಅಪ್ರೂವಲ್ ಆಗಿದೆ. ಅದೇ ಜೊತೆಯಲ್ಲಿ ಇವಾಗ ಉದ್ಯೋಗ ಮತ್ತು ರಾಜಕೀಯ ಬರಬೇಕು. ಅದಕ್ಕೆ ನಮ್ಮ ಸಮಾಜದವರೆಲ್ಲ ಓಡಾಡಿ ಅದಕ್ಕೆ ರೆಸ್ಪಾಂಡೆಂಟಾಗಿ ನಾನೇ ಇದ್ದೆ, ವಿದ್ಯಾಭ್ಯಾಸಕ್ಕೆ ಜಯಗಳಿಸಿದ್ದೀವಿ. ಅದರ ಜೊತೆಯಲ್ಲಿ ಇನ್ನೂ ಹಲವಾರು ಕಾರ್ಯಕ್ರಮಗಳು ನಮ್ಮ ಸಮಾಜಕ್ಕೆ ಒಳ್ಳೆಯದಾಗಲಿ. ಮುಂದೆ 301 ತಾತಾಯಿನವರ ಜಯಂತ್ಯೋತ್ಸವ ಇನ್ನೂ ಯಶಸ್ವಿಯಾಗಿ ಎಲ್ಲರೂ ಬಂದು ಬರೀ ಯುವಕರೇ ಎಲ್ಲ ಸೇರಿದ್ದು ಮಾಡಿದ್ದೀವಿ. ಎಲ್ಲರೂ ಮುಂದೆ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಮೊಟ್ಟ ಮೊದಲಿಗೆ ನಮ್ಮ ಕಾರ್ಯಕರ್ತರಿಗೆ, ನಾನು ಕಾರ್ಯಕರ್ತನೇ, ಎಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮ ಇಷ್ಟೊಷ್ಟು ಯಶಸ್ವಿಯಾಗಿ ಆಗುತ್ತಂತೇಳಿ ನಾವು ನಿಜವಾಗ್ಲೂ ಅಂದ್ಕೊಂಡಿಲ್ಲ. ಅದಾದಮೇಲೆ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ನಡೀಬೇಕು, ಯಾವುದೇ ಗೊಂದಲ ಇಲ್ಲದೆ ನಡೀಬೇಕು ಮತ್ತು ಇದು ಮುಂದಿನ ದಿನಗಳಲ್ಲಿ ಇದು ಒಂದು ಉದಾಹರಣೆ ಆಗಿರಬೇಕಂತೇಳಿ ಎಲ್ರಿಗೂ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದ್ದೆ. ಅದೇ ಥರ ನಮ್ಮ ಕಾರ್ಯಕರ್ತರು ಎಲ್ಲ ರೀತಿಯಲ್ಲೂ ಸಹಕಾರ ನೀಡಿದ್ರು. ಅದಾದಮೇಲೆ ಇವತ್ತು ಅತಿಥಿಗಳಾಗಿ ನಮ್ಮ ಎಮ್.ಆರ್. ಸೀತಾರಾಮ್ ಅವರು MLC, ಆಮೇಲೆ ನಮ್ಮ ಪಿ ಸಿ ಮೋಹನ್ರವರು ಸಂಸದರು, ಅದಾದಮೇಲೆ ಸಂಪಿಂಗ್ ಅವರು, ಆಮೇಲೆ ಪದ್ಮಾ ಅವರು, ಮಮತಾ ದೇವರಾಜ್ ಅವರು, ಅದಾದಮೇಲೆ ನಮ್ಮ ಭಾಗವತರು, ಅಶ್ವತ್ಥನಾರಾಯಣರವರು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗು ತಂದುಕೊಟ್ರು. ಅವರು ಎಲ್ರಿಗೂ ಧನ್ಯವಾದಗಳು. ಪಿ ಸಿ ಮೋಹನ್ ಬಂದಿದ್ರು ಸರ್. ಪಿ ಸಿ ಮೋಹನ್ ಏನೋ ಹೊಸ ಜಾರಿಗೆ ಮೋಹನ್ರವರು ಮಾತನಾಡುವಾಗ ನಾನು ಹೊರಗಡೆಯಿಂದ ಬೇರೆಯವರು ಆಹ್ವಾನ ಮಾಡೋಕ್ಕೆ, ಈಗ ನಮ್ಮ ಪದ್ಮಾವತಿ ಮಾತಾಡುವಾಗ ಹೇಳಿದ್ರು ಈ ಬಲಿಜ ಅಭಿವೃದ್ಧಿ ನಿಗಮ ಮಾಡಬೇಕಂತ ಹೇಳಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಮಾಡ್ತೀವಿ. ಅದೇ ಥರ ನಮ್ಮ ಈ ಒಂದು ಕಾರ್ಯಕ್ರಮ ಸರ್ಕಾರ ಕಾರ್ಯಕ್ರಮ ಇದ್ದರೂ ಕೂಡ ಇದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಬರಬೇಕಾಗಿತ್ತು, ಅದು ಬಂದಿಲ್ಲ ಅಂತ ಕೂಡ ನಮ್ಮ ಸೀತಾರಾಮ ಮುಂದಿನ ದಿನಗಳಿಂದ ಕರ್ಕೊಂಬರ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ, ಬಜೆಟ್ ಅವ್ರದ್ದೇನಿಲ್ಲ. ಬಜೆಟ್ ಇರಬೇಕಂದ್ರೆ ಬೇರೆ ಜನಾಂಗ ಅಂದರೆ ಸಾವಿರಾರು ಕೋಟಿ ಅಂತ ಜನಕ್ಕೆ ಹೋಗ್ತಾರೆ. ನಮ್ಮದು ಬಲಿ ಜನಾಂಗದಲ್ಲಿ ಒಂದು ಒಗ್ಗಟ್ಟಿಲ್ಲದ ಕಾರಣ ಬರಲಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ನಾನು ಬರಂಗೆ ಮಾಡ್ತೀವಿ. ಇನ್ನು ಮುಂದಕ್ಕೆ ನಾವು ಈ ಒಂದು ಸಮಿತಿ, ಆಚರಣೆ ಸಮಿತಿಯ ಮಾಡಿಕೊಂಡು ಇನ್ನೂ ಹಲವಾರು ಕಾರ್ಯಕ್ರಮಗಳು ಮಾಡಿಕೊಂಡು ನಾವು ಏರ್ಪಾಡು ಮಾಡುತ್ತೇವೆ ಅಂತೇಳಿ ನಮ್ಮ ಜೊತೆಗೆ ನಮ್ಮ ಯುವಕರೆಲ್ಲ ಜೊತೆಗಿರ್ತಾರೆ. ಅವರ ಸಹಕಾರದ ಒಂದು ಮುಂದಿನ ದಿನಗಳಲ್ಲಿ ಇದನ್ನು ಯಶಸ್ವಿಯಾಗಿ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ತ್ಯಾಗರಾಜರವರಾಗಲಿ, ವೀರೇಂದ್ರ ಕುಮಾರ್ ಆಗಲಿ, ಲಕ್ಷ್ಮಣ್ ಆಗಲಿ, ರಾಜ್ಕುಮಾರ್ ಆಗಲಿ, ವಿನಯ್ ಆಗಲಿ, ರಾಜಶೇಖರ್ ಆಗಲಿ, ಅದೇ ಥರ ವೆಂಕಟೇಶ್ ಆಗಲಿ, ನಾಗಾರ್ಜುನ ಆಗಲಿ, ಅರುಣ್ ಆಗಲಿ, ಕೃಷ್ಣ, ನವೀನ್ ಅಡ್ವೊಕೇಟ್ ಆಗಲಿ, ಎಲ್ರಿಗೂ ನಮ್ಮ ಜೊತೆಗಿದ್ದಾರೆ. ಯುವಕರು ನಿಜವಾಗ್ಲೂ ಯುವಕರು ಆಗುತ್ತೋ ಇಲ್ಲೋ, ಯಾರು ದೊಡ್ಡವರು ಇದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ನಾವೇನು ಮಾಡೋಣ, ಎಲ್ಲ ಆಯ್ತಪ್ಪ ಬರ್ತೀವಿ ಅಂತ ಇದ್ವಿ ವಿನಃ ಇಂಥ ಸಂದರ್ಭದಲ್ಲಿ ಶ್ರೀರಾಮುಲವರ ನೇತೃತ್ವದಲ್ಲಿ ನಾವೆಲ್ಲ ಸೇರಿಕೊಂಡು ಒಂದು 12-13 ಜನ ಯುವಕರು ಎಲ್ಲ ಸೇರಿಕೊಂಡು ಹಿರಿಯರೆಲ್ಲ ಸೇರಿ ಒಂದು ಸಂಸ್ಥೆ ಇದನ್ನು ಮಾಡಬೇಕು. ಇದು ಓನ್ಲಿ ಫಾರ್ ದಿಸ್ ಪರ್ಪಸ್, ಇದೇನು ಅಲ್ಲ ಅಂತೇಳಿ ಭಾಳ ಸ್ವತಂತ್ರವಾಗಿ ಈ ಕಾರ್ಯಕ್ರಮವನ್ನು ಬೆಳಗ್ಗೆ ಸಾಯಂಕಾಲ ಯಾವಾಗ ಕುರಿತಂತಿರುತ್ತೆ ಎಲ್ಲ ಮನೆಗಳಿಗೆ ಹೋಗಿ ತಿಳಿಸಿದ್ವಿ. ಬಲಿಜ ಬಾಂಧವರು ಇವತ್ತು ಎರಡನೇದಾಗಿ ನಮ್ಮ ಗ್ರಹಣ ಇತ್ತು, ಆಚರಣೆ ಇತ್ತು. ನಮ್ಮ ಹಿಂದೂಗಳಲ್ಲಿ ಗ್ರಹಣದ ಆಚರಣೆ ಭಾಳ ವಿಶೇಷವಾಗಿ ನಡೆಯುತ್ತೆ. ನಮ್ಮ ಮನೆಯಲ್ಲೂ ಗ್ರಹಣ ಇತ್ತು, ಅದೇ ರೀತಿ ಶ್ರೀರಾಮುಲವ್ರ ಮನೆಯಲ್ಲೂ ಗ್ರಹಣ, ಇಲ್ಲಿ ಸೇರ್ತಿಕವ್ರ ಮನೆಗಳ ಗ್ರಹಣ ಇದೆ ಅಂದರು. ಆದರೂ ಸಹ ಎಲ್ಲ ಬರಬೇಕಮ್ಮ ಅಂತೇಳಿ ರಿಕ್ವೆಸ್ಟ್ ಮಾಡಿ ಭಾಳ ಎಲ್ಲ ದುಡಿದು ಭಾಳ ವಿಶೇಷವಾದ ಒಂದು ಸಭೆಯನ್ನು ನಡೆಸಿ ಇವತ್ತು ಎಲ್ರಿಗೂ ಒಂದು ಕಣ್ಣು ತೆರೆಯೋಂಗೆ ಆಗಿದೆ. ಬಲಿಜಿಗರು ಭಾಳ ಒಳ್ಳೆಯ ಜನ, ಯುವಕರು ಏನಿದ್ದಾರೆ ಅವರು ಭಾಳ ಒಳ್ಳೆಯವರಿದ್ದಾರೆ, ಎಲ್ಲ ಮಾಡ್ತಾರೆ ಅನ್ನೋದು ಎಲ್ಲ ರಾಜಕೀಯ ವಲಯ ಕಲೆದೆ ಇತರ ಜನಾಂಗಕ್ಕೂ ಒಂದು ಶಕ್ತಿಯಂತೆ ಕಾಣ್ತಾ ಇದೆ ಸರ್. ಈ ಕಾರ್ಯಕ್ರಮದಲ್ಲಿ ಶ್ರೀರಾಮುಲವರು ಕಾರ್ಯಕ್ರಮ ನಡೀತು. ನೋಡ್ತಾ ಇದ್ರೆ ಎಷ್ಟು ನಾವು ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಕಾರ್ಯಕ್ರಮ ಹೆಂಗಿರ್ತೋ ಅಂದ್ಕೊಂಡ್ವಿ.
ನಿಜಕ್ಕೂ ಭಾಳ ಅದ್ಭುತಪೂರ್ವಕವಾಗಿ ಅವರು ದುಡ್ಡು ಎಷ್ಟನ್ನ ಖರ್ಚು ಮಾಡಲಿ, ನಮ್ಮದೇನು ಆಫೀಸಲ್ಲ, ಒಳ್ಳೆಯ ಊಟದ ವ್ಯವಸ್ಥೆ, ಒಳ್ಳೆಯ ರಣರಂಜಿತವಾದ ಅಲಂಕಾರಗಳು, ರಥ ಕೂಡ ತೇರು ಕೂಡ ಭಾಳ ಚೆನ್ನಾಗಿತ್ತು. ತೇರಿನಲ್ಲಿ ಪಿ ಸಿ ಮೋಹನ್ ಅವರು, ಶ್ರೀರಾಮುಲು ಅವರು ಎಲ್ಲ ಒಟ್ಟಿಗೆ ಬಂದರು ಅಲ್ಲಿಂದ. ಅದೇ ರೀತಿ ಈ ದಿವಸದ ವಿಶೇಷ ವ್ಯಕ್ತಿಗಳಾಗಿ ನಮ್ಮ ಕೆ ಟಿ ರಾಜ್ಕುಮಾರ್, ನಮ್ಮ KR ಪುರದ ಒಂದು ಪ್ರಸಿದ್ಧವಾದ ವ್ಯಕ್ತಿಯವರು, ಪವನ್ ಕಲ್ಯಾಣ್ ಅಂತ ಕರೀತಾರೆ ಅಥವಾ ರಾಜ್ಕುಮಾರ್ ಅಂತ ಕರೀತಾರೆ. ಖಂಡಿತ ಯುವ ಏಳಿಗೆಗೆ ಒಂದು ದಾರಿ. ಕಾರಣ ಅಂದರೆ ಲಾಸ್ಟ್ ಟೈಮು ಗ್ರಹಣ ಇರಲಿಲ್ಲ, ಕೆಲವು ಗ್ರಹಗಳು ಸೇರಿಕೊಂಡು ಇಡೀ ಒಂದು 15 ದಿವಸ ಮೀಡಿಯಾದಲ್ಲಿ ಬಂತು. ಅದನ್ನೆಲ್ಲ ಗಮನಿಸಿದಾಗ ನಾವು ಲಾಸ್ಟಲ್ಲಿ ನಮ್ಮ ಡೈರೆಕ್ಟರ್ ಮೀಟಿಂಗ್ ಕರೆದಾಗ ಯಾರೂ ಬಂದಿಲ್ಲ, ನಾಯಕರು ಅನ್ಸ್ಕೊಂಡವ್ರು ಒಬ್ಬರು ಬಂದಿಲ್ಲ. ಯಾಕಂದರೆ ಕಿರೀಟಗಳು ಬೇಕು, ಒಬ್ಬರು ಬರಲಿಲ್ಲ. ನಿಕಟಪೂರ್ವ ಅಧ್ಯಕ್ಷರಾಗಲಿ ಯಾರ ಸಂಘಗಳು ಬರಲಿಲ್ಲ. ನಂತರ ನಾವು ಬಂದಿರೋರು ಬೇಕಿದ್ದ ಗಂಟೆ ಕಟ್ಟೋರು ಯಾರೋ ಶ್ರೀರಾಮಣ್ಣ ಒಂದೇಟು ಬಂದರೆ ನಮ್ಮ ಆಫೀಸ್ ಇದೆ, ಯೋಗಿನಾರಾಯಣ ಬ್ಯಾಂಕ್ ಇದೆ, ಅಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತ ಹೇಳ್ಬಿಟ್ಟು ಸುಮಾರು 15 ಜನ ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲ ಮೀಟಿಂಗು. ಬೆಳಗ್ಗೆ ಎಲ್ಲೂ ಹೋಗ್ಬೇಕು, ಸಾಯಂಕಾಲ ಏನೇನು ಮಾಡಿದ್ದೀವಿ, ಯಾರ್ಯಾರು ಎಲ್ಲೋಗಿದ್ದಾರೆ, KR ಪುರಮು, ಪ್ರತಿಯೊಂದು ಊರು ಅದೆಲ್ಲ ಹೋಗ್ಕೊಂಡು ಒಂದು ಅಂತ ಬಸವನಗುಡಿಯಿಂದ ಬಲ್ಜಿ ಸಂಘದ ಡೈರೆಕ್ಟರ್ ಇದ್ದೀನಿ. ಸೊ ಈ ಸಾಲಿನ 2026 ತುಂಬ ಚೆನ್ನಾಗೇ ನಡೀತು. ನಮ್ಮ ಬಲ್ಜಿ ಸಂಘದಿಂದ ನಮ್ಮ ಕರ್ನಾಟಕ ಸ್ಟೇಟಿಂದ ಮಾಡಿರೋ ಗೌರ್ಮೆಂಟ್ ಫಂಕ್ಷನ್ ತುಂಬಾ ಚೆನ್ನಾಗಿ ನಡೀತು. ಒಳ್ಳೆಯ ಜನನೂ ಸೇರಿದ್ರು, ಎಲ್ಲ ಬಲ್ಜಿ ಮುಖಂಡರು ಬಂದು, ಕಿರಿಯ ಎಲ್ಲ ಬಂದು ಸೇರಿ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಟ್ರು. ನಮ್ಮ PC ಮೋಹನ್ ಸರ್ ಆಗಲಿ, ವೇದಿಕೆಯಲ್ಲಿದ್ದ ಎನ್ ಸಂಪಂಗಿ ಅವರಾಗಲಿ, ಸೀತಾರಾಮನ್ ಸರ್ ಅವರಾಗಲಿ, ಶ್ರೀರಾಮುಲು ಸರ್ ಆಗಲಿ, ಸೊ ಪದ್ಮಾವತಿ ಅಂತ ಹೇಳ್ಬಿಟ್ಟು ಮೇಡಮ್ ಆಗಲಿ, RV ಮಮತಾ ದೇವರಾಜ್ ಅಂತ, ರಾಮಲಿಂಗಪ್ಪ ಅಂತ ಎಲ್ಲರೂ ಬಂದು ಸೇರಿ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಟ್ರು. ಸೊ ಎಲ್ಲರಿಗೂ ನಮ್ಮ ಬಲ್ಜಿ ಸಂಘಕ್ಕೆ ನಾವು ತುಂಬ ಧನ್ಯವಾದಗಳನ್ನು ಹೇಳ್ತೀವಿ. ಸೊ ಫ್ಯೂಚರ್ ನೀವು ನಿಮ್ಮ ಸಂಘಕ್ಕೆ ಕಡೆಯಿಂದ ಯಂಗ್ಸ್ಟರ್ಸ್ಗೆ ಏನೇನು ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀರಾ ಸರ್? ನಾನು ನನ್ನ ಒಪಿನಿಯನಿಂದ ಒಂದು ಹೇಳಬೇಕಂತ, ವಿನಯ್ ಕಂಕ್ನಾಲ್ ಅಂತ ಮೇಡಳ್ಳಿ KR ಪುರಂದ ಮೇಡಳ್ಳಿ KR ಪುರಂ ನಿವಾಸಿ ಸರ್. ಈ ಕಾರ್ಯಕ್ರಮ ಮೊದಲನೆಯಾಗಿ ತುಂಬ ನಮ್ಮ ಸಮುದಾಯಕ್ಕೆ ಅವತ್ತಿನಿಂದ ಇವತ್ತಿನವರೆಗೂ ನಾವು ನಮ್ಮ ಹಿರಿಯರು ಏನಿದ್ದಾರೆ, ತ್ಯಾಗರಾಜ್ ಅಣ್ಣ ಅವ್ರು ಆಗ್ಬೋದು, ಶ್ರೀರಾಮುಲು ಅಣ್ಣ ಅವ್ರು ಆಗ್ಬೋದು, ಲಕ್ಷ್ಮಣ ಅಣ್ಣ ಅವ್ರು ಆಗ್ಬೋದು, ವೀರೇಂದ್ರ ಕುಮಾರ್ ಅಣ್ಣ ಅವ್ರು ಆಗ್ಬೋದು, ಈ ಥರ ಇಷ್ಟು ಜನ ಇವರು ಯುವಕರಿಗೆ, ನಮ್ಮಂಥ ಯುವಕರಿಗೆ ಡೈಲಿ ನಮ್ಮ ಲೈಫಲ್ಲಾಗಲಿ ಎಲ್ಲಾದರೂ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಸ್ಫೂರ್ತಿಯಾಗಿ ನಿಂತಿದ್ದಾರೆ. ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ಮೂಲ ಕಾರಣ ಈ 4 ವ್ಯಕ್ತಿಗಳು, ಶ್ರೀರಾಮುಲು ಅಣ್ಣ, ತ್ಯಾಗರಾಜಣ್ಣ, ಲಕ್ಷ್ಮಣಣ್ಣ, ವೀರೇಂದ್ರ ಕುಮಾರ್ ಅಣ್ಣ. ಇವರು ಮೇನ್ ಪಿಲ್ಲರ್ಸ್, ಇವತ್ತಿನ ಕಾರ್ಯಕ್ರಮದ ಮೇನ್ ರೂವಾರಿಗಳಂತಲೇ ಹೇಳ್ಬೋದು. ನಾವು ನಮ್ಮ ಯುವಕರ ಪರವಾಗಿ ಅರ್ಜುನ ಒಬ್ಬ ಅಲ್ಲ 10 ಜನ ಅರ್ಜುನರ ಹಾಗೆ ನಾವು ಅವರ ಮಾರ್ಗದರ್ಶನದಲ್ಲಿ ನಡೆದು ಈ ಕಾರ್ಯಕ್ರಮವನ್ನು 300ನೇ ವರ್ಷದ ತಾತಯ್ಯನವರ ಜಯಂತಿಯನ್ನು ತುಂಬ ಸಕ್ಸಸ್ಫುಲ್ಲಾಗಿ ಆಚರಣೆ ಮಾಡಿದ್ದೀವಿ. ಯುವಕರಾಗಿ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಒತ್ತಡ ತಡೋದು ಏನಂದರೆ ನಿಗಮ ಮಂಡಳಿ ಮಾಡಿದಾಗ ಏನು ನಮ್ಮ ಬಡ ಮಕ್ಕಳಿದ್ದಾರೆ, ನಮ್ಮ ಜನಾಂಗಕ್ಕೆ ಇಲ್ಲಾಂದರೆ ಇಂಟ್ರೆಸ್ಟ್ ಏನು ಲೋನ್ ತೊಗೊಂಡಿರ್ತಾರೆ, ಅದು ಬೇರೆ ಜನಾಂಗಕ್ಕೆ ಅದು ವೇವ್ ಆಫ್ ಮಾಡಿದ್ದಾರೆ ಸರ್ಕಾರ. ಆ ಥರ ಅದೇ ರೀತಿಯಲ್ಲಿ ನಮ್ಮ ಜನಾಂಗದ ಯಾರು ಇನ್ನು ಲೋನ್ ತೊಗೊಂಡಿರ್ತಾರೆ, ಇಂಟ್ರೆಸ್ಟ್ ಆಗಿರ್ಬೋದು, ಅಸ್ತಿ ಇರ್ಬೋದು, ವೇವ್ ಆಫ್ ಮಾಡಬೇಕು ಅಂತ ಕೊಡ್ತೇವೆ. ಹಾಗೆ ಉದ್ಯೋಗದಲ್ಲಿ 2A ಪೂರ್ಣ ಪ್ರಮಾಣದ 2A ಬರಬೇಕಾಗಿ ವಿನಂತಿ. ಯಾಕೆಂದರೆ ಈಗ ರಾಜ್ಯ ಸರ್ಕಾರ 56,000 ಎಂಪ್ಲಾಯ್ಮೆಂಟ್ಗೆ ಕರೀತಾ ಇದೆ. ಇವಾಗ ನಾವು 2A ಇಲ್ಲ, 3Aಲ್ಲಿ ಇರೋದ್ರಿಂದ ನಮಗೆ ವಂಚಿತರಾಗ್ತಾ ಇದ್ದೀವಿ. ಬರೋ ದಿನಗಳಲ್ಲಿ 2A ಸಿಕ್ಕಿದ್ರೆ ನಮ್ಮ ಜನಾಂಗದ ಎಷ್ಟೋ ಯುವಕರು ಹಾಗೂ ಯುವತಿಯರು ಕೆಲಸ ಸಿಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ಇಲ್ಲಿ ಹೇಳುತ್ತಾ 300ನೇ ವರ್ಷದ ತಾತಯ್ಯನವರ ಜಯಂತಿಗೆ